ಕುಟುಂಬ ಕಥನ, ಅವರ ಮಕ್ಕಳು, ಮೊಮ್ಮಕ್ಕಳು ಮತ್ತು ಅವರ ಸಾಕಿದ ಮುದ್ದು ಪ್ರಾಣಿಗಳೆಲ್ಲ ಕೂಡ ಇಲ್ಲಿ ಪಾತ್ರಧಾರಿಗಳಾಗಿ ಬರ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ಎಸ್.ಜಿ. ಸಿದ್ದರಾಮಯ್ಯವರು ಹೇಳಿದಂತೆ ಅವರ ಮನೆಯ ನಾಯಿಗಳಿಗೆಲ್ಲ ಹೆಸರು ರಾಮು ಅನ್ನುವ ಸಫಿಕ್ಸ್ನೊಂದಿಗೆ ಇರ್ತದೆ. ಉದಾಹರಣೆಗೆ ರೆಡ್ಡಿ ರಾಮು, ಬಿಳಿ ರಾಮು, ಕರಿ ರಾಮು, ಸಿರಿರಾಮು, ವಿಷ್ಣು ರಾಮು, ಗೋಪಿರಾಮು, ರಾಮನಿ, ರಾಮಿ, ರಾಮಾಂಬ, ಹೀಗೆ. ಇದಕ್ಕೂ ಮತ್ತು ಇನ್ನೇನಾದ್ರೂ ಸಂಬಂಧ ಇರ್ಬೋದಾ ಅಂತ ಈ ಪುಸ್ತಕವನ್ನ ಚಾಲು ಮಾಡಿದರೆ ನಮಗೆ ಸಿಗುವಂಥದ್ದು ಅವರ ಮನೆಯ ಹೆಸರು ಶ್ರೀರಾಮ ಕೃಪಾ. ಈ ರಾಮನನ್ನ ನಾವು ಧ್ಯಾನಿಸ್ತಾ ಹೋದ್ರೆ ನಮಗೆ ಜೀವನದಲ್ಲಿ ಒಂದು ತರದ ಸಂತೋಷ ಇರುತ್ತೆ ಅನ್ನುವುದನ್ನ ಲೇಖಕಿಯರು ಒಂದು ಕಡೆ ಹೇಳ್ತಾರೆ. ಹಾಗೇನೆ ಮಕ್ಕಳು ಹುಟ್ಟಿದಂತೆ ಸ್ವಲ್ಪ ಆಧುನಿಕತೆಗೆ ಹೊರಳಿದಂತೆ ಅವರು ಕೊಟ್ಟ ಹೆಸರುಗಳನ್ನ ಇಡಬೇಕಾಗುತ್ತೆ. ಉದಾಹರಣೆಗೆ ಬಫಿ ಮತ್ತು ಡಫಿ. ಈ ಬಫಿ ಮತ್ತು ಡಫಿ ಹೆಸರುಗಳನ್ನ ಕೇಳಿದಾಗ ನನಗೆ ಅನಿಸಿದ್ದು ಲಂಕೇಶ್ ಅವರು ತಮ್ಮ ನಾಯಿಗೆ ಇಟ್ಟಂತ ಹೆಸರು, ಅದು ಸ್ಟೆಫಿ ಆಗಿತ್ತು. ಇನ್ನು ಮಕ್ಕಳು ಆಧುನಿಕತೆ ಬಂದಂತೆ ಡ್ಯಾನಿ ಅನ್ನುವ ಹೆಸರಿಡ್ತಾರೆ ಅವರ ಮನೆಯಲ್ಲಿ. ಇನ್ನೊಂದು ನಾಯಿಗೆ ಚಿಲ್ಲಿ ಅಂತ ಹೆಸರಿಡ್ತಾರೆ, ಕ್ಲಿಯೋಪಾತ್ರ ಅಂತ ಇರ್ತಾರೆ, ಫ್ಲಾಶ್ ಅಂತ ಇರ್ತಾರೆ, ಕಿಟ್ಟು ಮರಿ ಅಂತೆಲ್ಲ ಇರ್ತಾರೆ. ಬರೀ ನಾಯಿ ಸಾಕಣೆ ಅಷ್ಟೇ ಈ ಕೃತಿಯಲ್ಲಿ ರೂಪ ತಾಳಿಲ್ಲ. ಜೊತೆಗೆ ಮನೆ ಬದಲಾಯಿಸಿದಾಗ ಕುರಿನೂ ಕೂಡ ಸಾಕ್ತಾರೆ. ಕುರಿಯನ್ನೂ ಕೂಡ ಮುದ್ದು ಪ್ರಾಣಿ ಅನ್ನುವ ತರದಲ್ಲಿ ಬಹಳ ಮುತುವರ್ಜಿಯಿಂದ ನೋಡ್ಕೊಳ್ತಾರೆ. ಹಾಗೆ ಮೇಕೆ ಕೂಡ ಸಾಕಣೆ ಮಾಡ್ತಾರೆ. ಆ ಮೇಕೆಯನ್ನ ಬಹುಶಃ ಎಂ.ಜಿ. ರೋಡಿನ ಆಸುಪಾಸಿನಲ್ಲಿ ಅವರು ಮಗಳು ಒಬ್ಬರು ಅದನ್ನ ಸಾಕು ಹಾಕೊಂಡು ಹೋಗುವುದನ್ನ ಅಲ್ಲಿ ಜನ ನಿಂತು ನೋಡ್ತಾರೆ. ಹಾಗೇನೆ ಒಬ್ಬರು ಕೋದಂಡರಾಮ್ ಅವರ ಗೆಳೆಯರು ಒಂದು ಕೋಳಿ ಮರಿ ತಂದು ಕೊಡ್ತಾರೆ. ಕೋಳಿ ಮರಿಯನ್ನೂ ಕೂಡ ಅವರ ಮನೆಯಲ್ಲಿ ಮುತುವರ್ಜಿಯಿಂದ ಸಾಕ್ತಾರೆ. ಇನ್ನು ಈ ಕುಟುಂಬ ಸದಸ್ಯರ ಹೆಸರುಗಳು ಕೂಡ ಇಲ್ಲಿ ಬರ್ತವೆ. ಲೇಖಕಿಯರಾದ ವೇದವತಿಯವರು, ಅವರ ಪತಿಯವರಾದ ಕೋದಂಡರಾಮ್ ಅವರು, ಮಕ್ಕಳಾದ ಸಂಯುಕ್ತ, ಶೈಲಜಾ, ಸಂಧ್ಯಾವಾಣಿ, ಬಾಬು, ಅರವಿಂದ್ ಇವರೆಲ್ಲ ಅಣ್ಣ ಸುರೇಶ್ ಬರ್ತಾರೆ. ಅಣ್ಣ ವಿಜಯ ರಂಗಸ್ವಾಮಿ ಅವರು ಕೂಡ ಬರ್ತಾರೆ. ಹೀಗೆ ಒಂದು ದೊಡ್ಡ ಕುಟುಂಬ, ಅದರ ಜೊತೆಗೆ ಮುದ್ದು ಪ್ರಾಣಿಗಳು ಕೂಡ ಇರ್ತವೆ. ಈ ಕೃತಿ ಯಾವ ಜನ್ಮದ ಮೈತ್ರಿ ಒಂದು ಕೃಷಿ ಸಾಹಿತ್ಯದ ಭಾಗ ಅಂತ ನಾನು ಇವತ್ತಿಂದ ಭಾವಿಸೋದಕ್ಕೆ ಶುರು ಮಾಡಬೇಕು ಅಂತ ಅನಿಸುತ್ತದೆ. GKVKಯಲ್ಲಿ ಒಂದು ಕನ್ನಡ ಅಧ್ಯಯನ ವಿಭಾಗ ಇದೆ. ಆ ಕನ್ನಡದ ಅಧ್ಯಯನ ವಿಭಾಗದಿಂದ ಇಲ್ಲಿವರೆಗೂ 400ಕ್ಕೂ ಮೀರಿ ಕೃತಿಗಳು ಪ್ರಕಟ ಆಗಿದೆ. ಅದು ಕೃಷಿ ಸಾಹಿತ್ಯ. ಈ ಕೃಷಿ ಸಾಹಿತ್ಯದ ಭಾಗವಾಗಿ ಪಶು ಸಂಗೋಪನಾ ಸಾಹಿತ್ಯ, ಪಶು ವೈದ್ಯಕೀಯ ಸಾಹಿತ್ಯ ಬಂದಿದೆ. ಪಶು ವೈದ್ಯರು ಬರೆದಿದ್ದು ಪಶು ವೈದ್ಯ ಸಾಹಿತ್ಯ ಅಂತ ಭಾವಿಸೋದಾದ್ರೆ, ಪಶು ವೈದ್ಯರ ಅಲ್ಲದವರು ಬರೆದಿದ್ದನ್ನ ಪಶು ಸಂಗೋಪನಾ ಸಾಹಿತ್ಯ ಅಂತ ಬಳಸೋಣ, ಅಥವಾ ಜಾನುವಾರು ಸಂಗೋಪನಾ ಸಾಹಿತ್ಯ ಅಂತ ಕರೆಯೋಣ. ಬಹುಶಃ ವೇದವತಿ ಕೋದಂಡರಾಮ್ ಮೇಡಮ್ ಅವರು ಇವತ್ತು ಪಶು ಸಂಗೋಪನಾ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನ ತಮ್ಮ ಕೃತಿಯ ಮೂಲಕ, ಯಾವ ಜನ್ಮದ ಮೈತ್ರಿ ಆ ಕೃತಿಯ ಮೂಲಕ ನೀಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಪ್ರಪಂಚದ ಮಟ್ಟದಲ್ಲಿ ಒಂದು ಪಶು ಸಂಗೋಪನಾ ಸಾಹಿತ್ಯ ಹೇಗೆ ಬಂದಿದೆ ಅಂತ. ಅವರು ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಮಾಸ್ತಿಯವರ ಉದಾಹರಣೆ ಕೊಟ್ಟರು, ಕುವೆಂಪು ಅವರ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಆದರೆ ನಾನು ಒಬ್ಬ ಪಶು ವೈದ್ಯಕೀಯ ವಿದ್ಯಾರ್ಥಿಯಾಗಿ ಅಥವಾ ಸಣ್ಣ ಮಟ್ಟದ ಸಾಹಿತಿಯಾಗಿ ಗಮನಿಸೋದಾದ್ರೆ, ಡಾಕ್ಟರ್ ಜೇಮ್ಸ್ ಹೆರಿಯಟ್ ಅಂತ ಇಂಗ್ಲೆಂಡ್ ಪಶು ವೈದ್ಯರು ಒಂದು ಕ್ಲಿನಿಕ್ಸ್ ಅಲ್ಲಿ